ನಮಸ್ಕಾರ. ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ಈ ದಿನದ ಹೆಡ್ಲೈನ್ಸ್. ಸೆಪ್ಟೆಂಬರ್ 13ರಂದು ನ್ಯಾಯಾಲಯಗಳಲ್ಲಿ ರಾಷ್ಟ್ರೀಯ ಲೋಕ್ ಅದಾಲತ್. ಎಸ್ಡಿಪಿಐ ವತಿಯಿಂದ ಅಂಡರ್ಪಾಸ್ ಡಿವೈಡರ್ ನಿರ್ಮಾಣಕ್ಕೆ ಆಗ್ರಹಿಸಿ ಪ್ರತಿಭಟನೆ. ಮೊದಲ ಜೋಡು ಪುಸ್ತಕ ಲೋಕಾರ್ಪಣೆ. ನಗರಸಭೆ ವತಿಯಿಂದ ವಾರ್ಡ್ ನಂಬರ್ 23ರಲ್ಲಿ ವಿವಿಧ ನಗರೋತ್ಥಾನ ಯೋಜನೆಯಡಿಯಲ್ಲಿ ವಿವಿಧ ರಾಜ್ಯ ಲೋಡಿಂಗ್ ಮತ್ತು ಅನ್ಲೋಡಿಂಗ್ ಕಾರ್ಮಿಕರ ಒಕ್ಕೂಟದ ವತಿಯಿಂದ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಪ್ರತಿಭಟನೆ. ರಾಷ್ಟ್ರೀಯ ಯಾಚಿಂಗ್ ಚಾಂಪಿಯನ್ಶಿಪ್ ಸ್ಪರ್ಧೆಗೆ ಹೊರಟ ಎನ್ಸಿಸಿ ಕೆಡೆಟ್ಗಳಿಗೆ ಶುಭ ಹಾರೈಕೆ. ಚಾಮರಾಜನಗರದಲ್ಲೂ ಗೋಚರವಾದ ರಕ್ತ ಚಂದ್ರಗ್ರಹಣ. ಸೆಪ್ಟೆಂಬರ್ 13ರಂದು ನ್ಯಾಯಾಲಯಗಳಲ್ಲಿ ರಾಷ್ಟ್ರೀಯ ಲೋಕ್ ಅದಾಲತ್. ನಗರದ ಜಿಲ್ಲಾ ನ್ಯಾಯಾಲಯದ ವ್ಯಾಜ್ಯಪೂರ್ವ ಪರಿಹಾರ ಕೇಂದ್ರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಜಿ ಪ್ರಭಾವತಿ ಅವರು, ರಾಷ್ಟ್ರೀಯ ಹಾಗೂ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ನಿರ್ದೇಶನದಂತೆ ಸೆಪ್ಟೆಂಬರ್ 13ರಂದು ಬೆಳಗ್ಗೆಯಿಂದ ಸಂಜೆಯವರೆಗೆ ಜಿಲ್ಲೆಯ ಚಾಮರಾಜನಗರ, ಗುಂಡ್ಲುಪೇಟೆ, ಯಳಂದೂರು ಮತ್ತು ಕೊಳ್ಳೇಗಾಲದ ನ್ಯಾಯಾಲಯಗಳಲ್ಲಿ ಲೋಕ್ ಅದಾಲತ್ ನಡೆಯಲಿದೆ. ಈ ಅದಾಲತ್ನಲ್ಲಿ 1 ಲಕ್ಷಕ್ಕೂ ಹೆಚ್ಚು ಪ್ರಕರಣ ಇತ್ಯರ್ಥಪಡಿಸುವ ಗುರಿ ಹೊಂದಲಾಗಿದೆ ಎಂದು ತಿಳಿಸಿದರು. ಲೋಕ್ ಅದಾಲತ್ನಲ್ಲಿ ರಾಜಿಯಾಗಬಲ್ಲ ಅಪರಾಧಿಕ ಬ್ಯಾಂಕ್ ವಸೂಲಾತಿ, ಉದ್ಯೋಗದಲ್ಲಿ ಪುನರ್ಸ್ಥಾಪನೆ, ಕೈಗಾರಿಕಾ ಕಾರ್ಮಿಕ ವೇತನ ಸಂಬಂಧ, ಗ್ರಾಹಕರ ವೇದಿಕೆ, ರಿಯಲ್ ಎಸ್ಟೇಟ್ ಸಾಲ ವಸೂಲಾತಿ, ಚೆಕ್ ಅಮಾನ್ಯ, ಮೋಟಾರ್ ಅಪಘಾತ ಪರಿಹಾರ, ವಿದ್ಯುತ್ ಮತ್ತು ನೀರಿನ ಶುಲ್ಕ ಸಂಬಂಧ, ಕಾರ್ಮಿಕ ವಿವಾದಗಳು, ಭೂ ಸ್ವಾಧೀನ, ವೇತನ ಭತ್ಯೆ ಹಾಗೂ ಪಿಂಚಣಿ ಸಂಬಂಧ, ಸಾರ್ವಜನಿಕ ಉಪಯುಕ್ತತೆ ಸೇವೆಗಳಿಗೆ ಸಂಬಂಧ, ರಾಜಿಯೋಗ್ಯ ಸಿವಿಲ್ ಮತ್ತು ಕ್ರಿಮಿನಲ್ ಹಾಗೂ ಇತರೆ ಕುಟುಂಬ ನ್ಯಾಯಾಲಯದ ಪ್ರಕರಣಗಳನ್ನು ಇತ್ಯರ್ಥಪಡಿಸಲಾಗುವುದು ಎಂದರು. ಜಿಲ್ಲೆಯ 14 ನ್ಯಾಯಾಲಯಗಳಲ್ಲಿ ಅದಾಲತ್ಗೆ ಸಂಬಂಧಿಸಿದಂತೆ ಉಭಯ ಪಕ್ಷಗಾರರು ರಾಜಿ ಮಾಡಿಕೊಳ್ಳಲು ಸಂಧಾನಕಾರರ ಮೂಲಕ ಸೂಕ್ತ ಮಾರ್ಗದರ್ಶನ ನೀಡಲಾಗುತ್ತಿದೆ. ಪಕ್ಷದಾರರು ಖುದ್ದಾಗಿ ವಕೀಲರೊಡನೆ ಹಾಜರಾಗಿ ಪ್ರಕರಣಗಳನ್ನು ಇತ್ಯರ್ಥಪಡಿಸಿಕೊಳ್ಳಬಹುದೆಂದು ಹೇಳಿದರು. ನ್ಯಾಯಾಲಯದಲ್ಲಿ ಒಬ್ಬರು ಮಾತ್ರ ಗೆಲ್ಲಲು ಸಾಧ್ಯ, ಆದರೆ ಲೋಕ್ ಅದಾಲತ್ನಲ್ಲಿ ಇಬ್ಬರು ಗೆಲ್ಲಬಹುದು. ಅಲ್ಲದೆ ಇಬ್ಬರಿಗೂ ಸಮಾನ ನ್ಯಾಯ ದೊರೆತು ಸೂಕ್ತ ಪರಿಹಾರವೂ ಸಿಗಲಿದೆ. ಲೋಕ್ ಅದಾಲತ್ನಲ್ಲಿ ಸಿಗುವ ತೀರ್ಪು ನ್ಯಾಯಾಲಯದಲ್ಲಿ ಸಿಗುವ ತೀರ್ಪಿನಷ್ಟೇ ಮಹತ್ವದ್ದಾಗಿರಲಿದೆ. ಹೀಗಾಗಿ ಉಭಯ ಪಕ್ಷಗಾರರು ಲೋಕ್ ಅದಾಲತ್ನ ಸದುಪಯೋಗವನ್ನು ಪಡೆದುಕೊಳ್ಳಬೇಕೆಂದು ತಿಳಿಸಿದ್ದಾರೆ. ಎಸ್ಡಿಪಿಐ ವತಿಯಿಂದ ಅಂಡರ್ಪಾಸ್ ಡಿವೈಡರ್ ನಿರ್ಮಾಣಕ್ಕೆ ಆಗ್ರಹಿಸಿ ಪ್ರತಿಭಟನೆ. ನಗರದ ಪಟ್ಟಣದ ಸೋಮವಾರಪೇಟೆ ಬಳಿಯ ಬೈಪಾಸ್ ರಸ್ತೆಯಲ್ಲಿ ಅಂಡರ್ಪಾಸ್ ಡಿವೈಡರ್ ನಿರ್ಮಾಣಕ್ಕೆ ಆಗ್ರಹಿಸಿ ಎಸ್ಡಿಪಿಐ ವತಿಯಿಂದ ಹೆದ್ದಾರಿ ತಡೆದು ಪ್ರತಿಭಟನೆ ನಡೆಸಲಾಯಿತು. ನಗರದ ಸೋಮವಾರಪೇಟೆ ಬಳಿಯ ಬೈಪಾಸ್ ರಸ್ತೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಜಮಾಯಿಸಿದ ಪ್ರತಿಭಟನಾಕಾರರು ಕೆಲಕಾಲ ಹೆದ್ದಾರಿ ತಡೆದು ಪ್ರತಿಭಟನೆ ನಡೆಸಿದರು. ಗುಂಡ್ಲುಪೇಟೆ, ಮೈಸೂರು ಮತ್ತು ಕೊಳ್ಳೇಗಾಲ ರಸ್ತೆಗೆ ಸೇರುವಂತೆ ಗಾಳಿಪುರ ಬಡಾವಣೆಯ ಹತ್ತಿರದಿಂದ ಹೋಗುವ ರಿಂಗ್ ರಸ್ತೆಯಲ್ಲಿ ಅಪಘಾತಗಳು ಹೆಚ್ಚಾಗುತ್ತಿದೆ. ಗಾಳಿಪುರ ಬಡಾವಣೆಯ ಜನರು ಈ ರಸ್ತೆಯಲ್ಲಿ ಹೆಚ್ಚು ಓಡಾಡುತ್ತಾರೆ. ಕರಿವರದರಾಜಸ್ವಾಮಿ ಬೆಟ್ಟಕ್ಕೆ ವಾಯು ವಿಹಾರಕ್ಕೆ ಈ ಬಡಾವಣೆಯ ನಿವಾಸಿಗಳಲ್ಲದೆ ನಗರದ ಇತರೆ ವಾರ್ಡ್ನ ಜನರು ಸಹ ಹೋಗಿ ಬರುವುದು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿದೆ. ಹಾಗೆಯೇ ನಗರಸಭಾ ವ್ಯಾಪ್ತಿಯಲ್ಲಿ ಉತ್ಪತ್ತಿಯಾಗುವ ತ್ಯಾಜ್ಯಗಳನ್ನು ಸಾಗಿಸುವ ನಗರಸಭೆ ಕಸೆ ವಿಲೇವಾರಿ ವಾಹನ ಸಹ ಇದೇ ರಸ್ತೆಯಲ್ಲಿ ಹಾದು ಹೋಗುತ್ತದೆ. ಈ ರಸ್ತೆ ದಾಟುವಾಗ ಅಪಘಾತಗಳಾಗುವ ಸಂಭವ ಹೆಚ್ಚಾಗಿದ್ದು, ಅಪಘಾತಗಳನ್ನು ತಪ್ಪಿಸುವ ನಿಟ್ಟಿನಲ್ಲಿ ಈ ಸ್ಥಳದಲ್ಲಿ ಅಂಡರ್ ಪಾಸ್ ನಿರ್ಮಿಸಬೇಕು. ಜೊತೆಗೆ ಸೋಮವಾರಪೇಟೆ ಕ್ರಾಸ್ನಿಂದ ಗುಂಡ್ಲುಪೇಟೆ ಮುಖ್ಯ ರಸ್ತೆಗೆ ಸೇರುವ ಹಂತದವರೆಗೂ ರಿಂಗ್ ರೋಡ್ ಮಧ್ಯೆ ಡಿವೈಡರ್ ಹಾಕಿಸಬೇಕೆಂದು ಆಗ್ರಹಿಸಿದರು. ಪ್ರತಿಭಟನೆಯಲ್ಲಿ ಎಸ್ಡಿಪಿಐ ಜಿಲ್ಲಾಧ್ಯಕ್ಷ ಖಲೀಲುಲ್ಲಾ, ಉಪಾಧ್ಯಕ್ಷ ನಯಾಜುಲ್ಲಾ, ಪ್ರಧಾನ ಕಾರ್ಯದರ್ಶಿ ಎಂ ಮಹೇಶ್, ಕಾರ್ಯದರ್ಶಿ ಜಮೀನೂರ್, ಪದಾಧಿಕಾರಿಗಳಾದ ಅಬ್ರಹಾರ್ ಅಹ್ಮದ್, ಸುಹೇಲ್ ಪಾಷಾ, ಸೈಯದ್ ಇರ್ಫಾನ್, ಮಹೇಂದ್ರ, ಮಹದೇವಮ್ಮ ಸೇರಿದಂತೆ ಇತರರು ಭಾಗವಹಿಸಿದ್ದರು. ಮೊದಲ ಜೋಡು ಪುಸ್ತಕ ಲೋಕಾರ್ಪಣೆ. ದಶಕಗಳ ಹಿಂದೆ ಹೋಮ, ಹವನ, ಧೂಪದ ವಾಸನೆಯಲ್ಲಿ ತುಂಬಿದ್ದ ಕನ್ನಡ ಸಾಹಿತ್ಯ ಲೋಕದಲ್ಲಿ ಕುವೆಂಪು ಅವರ ಬರಹ
ಬಾಡು ಬಳ್ಳೆಗಳ ವಾಸನೆ ಸುರಿದಾಡುವಂತೆ ಮಾಡಿದೆ ಎಂದು ಸಂಸ್ಕೃತಿ ಚಿಂತಕ ಬರಹಗಾರ ಜಯಪ್ರಕಾಶ್ ತಿಳಿಸಿದರು. ನಗರದ ರೋಟರಿ ಭವನದಲ್ಲಿ ಮಧುಕರ್ ಮಳವಳ್ಳಿ ಅವರ ಮೊದಲ ಜೋಡು ಪುಸ್ತಕವನ್ನು ಲೋಕಾರ್ಪಣೆಗೊಳಿಸಿ ಮಾತನಾಡಿದ ಅವರು, 1960ರ ದಶಕದಲ್ಲಿ ಸಾಹಿತ್ಯ ಲೋಕದಲ್ಲಿ ಶುರುವಾದ ಪಲ್ಲಟ ನಿರಂತರವಾಗಿ ಹೊಸತನಕ್ಕೆ ತೆರೆದುಕೊಳ್ಳುತ್ತಲೇ ಬಂದಿದೆ. ಸಾಹಿತ್ಯ ಕ್ಷೇತ್ರದಲ್ಲಿ ಹೊಸ ನೀರು ಹರಿಯುವುದು ಬಹಳ ಮುಖ್ಯ ಎಂದರು. ಮೊದಲ ಜೋಡು ಪುಸ್ತಕದಲ್ಲಿ ಸೂಕ್ಷ್ಮ ವಿಚಾರಗಳನ್ನು ಪರಿಣಾಮಕಾರಿಯಾಗಿ ಅಭಿವ್ಯಕ್ತಿಗೊಳಿಸಲಾಗಿದೆ ಎಂದು ತಿಳಿಸಿದರು. ಕನ್ನಡ ಸಾಹಿತ್ಯ ಅಕಾಡೆಮಿಯ ಸದಸ್ಯ ರವಿಕುಮಾರ್ ಮಾತನಾಡಿ, ಗಾಂಧೀಜಿಯ ಸಾಂಪ್ರದಾಯವಾದಿ ಭಾರತ ಹಾಗೂ ಅಂಬೇಡ್ಕರ್ ಅವರ ಆಧುನಿಕ ಭಾರತಗಳ ನಡುವಿನ ವ್ಯತ್ಯಾಸ ಹಾಗೂ ವೈವಿಧ್ಯಗಳನ್ನು ಕಾಣಬಹುದು. ಕುಲ ಕಸುಬುಗಳಿಗೆ ಜೋತು ಬಿದ್ದು ಬದುಕು ಕಟ್ಟಿಕೊಳ್ಳುವ ಸ್ವಾಭಿಮಾನದ ಜೀವನ ರೂಪಿಸಿಕೊಳ್ಳಬೇಕು. ಸ್ವಾತಂತ್ರ್ಯವನ್ನು ಅಂಬೇಡ್ಕರ್ ಆಧುನಿಕ ಭಾರತದಲ್ಲಿ ಮಾತ್ರ ಕಾಣಬಹುದೆಂದು ವಿವರಿಸಿದರು. ಈ ವೇಳೆ ಸಾಹಿತಿ ವೆಂಕಟರಾಜ್, ಮಂಜು ಕೋಡಿ ಉಗ್ನೆ, ಪುಸ್ತಕಕರ್ತೃ ಮಧುಕರ್ ಮಳವಳ್ಳಿ, ರೋಟರಿ ಅಧ್ಯಕ್ಷ ಚಂದ್ರಶೇಖರ್, ಜಾನಪದ ಕಲಾವಿದ ನರಸಿಂಹಮೂರ್ತಿ, ಕಲಾವಿದ ಕೃಷ್ಣಮೂರ್ತಿ, ಗುರುರಾಜ್ ಸೇರಿದಂತೆ ವಿವಿಧ ಸಂಘಟನೆಯ ಮುಖಂಡರು, ಶಿಕ್ಷಕರು, ಮಹಿಳೆಯರು ಹಾಗೂ ಕವಿಗಳು ಹಾಜರಿದ್ದರು. ನಗರಸಭೆ ವತಿಯಿಂದ ವಾರ್ಡ್ ನಂಬರ್ 23ರಲ್ಲಿ ನಗರೋತ್ಥಾನ ಯೋಜನೆಯಡಿಯಲ್ಲಿ ವಿವಿಧ ಕಾಮಗಾರಿಗಳು. ನಗರಸಭೆ ವತಿಯಿಂದ ನಗರೋತ್ಥಾನ ಯೋಜನೆಯಡಿಯಲ್ಲಿ ವಾರ್ಡ್ ನಂಬರ್ 23ರಲ್ಲಿ ಹಲವು ಕಾಮಗಾರಿಗಳನ್ನು ರಾಘವೇಂದ್ರ ಸ್ವಾಮಿ ಮಠದ ಬಳಿ ರಸ್ತೆ, ಶನಿ ಮಹಾತ್ಮ ದೇವಸ್ಥಾನದ ಹಿಂಭಾಗದ ರಸ್ತೆಗೆ ಡಾಂಬರೀಕರಣ ಸೇರಿದಂತೆ ಚರಂಡಿ ಕಾಮಗಾರಿಗಳನ್ನು 1.25 ಕೋಟಿ ರುಗಳಲ್ಲಿ ನಡೆಸಲಾಯಿತು. ಕಾಮಗಾರಿಗಳ ಕಾರ್ಯ ನಡೆಯುತ್ತಿದ್ದು, ವಾರ್ಡ್ ನಂಬರ್ 23ರ ನಗರಸಭಾ ಸದಸ್ಯರಾದ ಶ್ರೀಮತಿ ಗಾಯತ್ರಿ ಚಂದ್ರಶೇಖರ್ ಅವರು ಸ್ಥಳಕ್ಕೆ ಭೇಟಿ ನೀಡಿ ಕಾಮಗಾರಿಗಳ ಗುಣಮಟ್ಟ ಪರೀಕ್ಷಿಸಿದರು. ಕೆಟ್ಟು ಹೋಗಿದ್ದ ರಸ್ತೆಗಳಿಂದ ಬೇಸೆತ್ತ ಜನತೆ ಡಾಂಬರ್ ಕಾಣದ ಇದ್ದ ರಸ್ತೆಗಳೀಗ ಡಾಂಬರು ಕಾಣುತ್ತಿರುವುದರಿಂದ ಸಂತೋಷ ವ್ಯಕ್ತಪಡಿಸಿದರು. ಈ ಸಮಯದಲ್ಲಿ ಸದಸ್ಯರಾದ ಗಾಯತ್ರಿ ಚಂದ್ರಶೇಖರ್ ಅವರು ಶಾಸಕರು ಹಾಗೂ ನಗರಸಭೆಗೆ ಅಭಿನಂದನೆಗಳನ್ನು ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಸದಸ್ಯರಾದ ಗಾಯತ್ರಿ ಚಂದ್ರಶೇಖರ್ ಹಾಗೂ ಬಡಾವಣೆ ನಿವಾಸಿಗಳು ಹಾಜರಿದ್ದರು. ರಾಜ್ಯ ಲೋಡಿಂಗ್ ಮತ್ತು ಅನ್ಲೋಡಿಂಗ್ ಕಾರ್ಮಿಕರ ಒಕ್ಕೂಟದ ವತಿಯಿಂದ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ರಾಜ್ಯ ಲೋಡಿಂಗ್ ಮತ್ತು ಅನ್ಲೋಡಿಂಗ್ ಕಾರ್ಮಿಕರ ಒಕ್ಕೂಟದ ವತಿಯಿಂದ ನಗರದಲ್ಲಿಂದು ಪ್ರತಿಭಟನೆ ನಡೆಯಿತು. ನಗರದ ಪ್ರವಾಸಿ ಮಂದಿರದಲ್ಲಿ ಜಮಾಯಿಸಿದ ಪ್ರತಿಭಟನಾಕಾರರು ಸುಲ್ತಾನ್ ಶರೀಫ್ ವೃತ್ತ, ಚಿಕ್ಕ ಅಂಗಡಿ ಬೀದಿ, ದೊಡ್ಡ ಅಂಗಡಿ ಬೀದಿ, ನಗರಸಭೆ, ಚಾಮರಾಜೇಶ್ವರ ದೇವಸ್ಥಾನದಿಂದ ಭುವನೇಶ್ವರಿ ವೃತ್ತ, ಬಿ ರಾಚಯ್ಯ ಜೋಡಿ ರಸ್ತೆ ಮೂಲಕ ಜಿಲ್ಲಾಡಳಿತ ಭವನಕ್ಕೆ ತೆರಳಿ ಕೆಲಕಾಲ ಧರಣಿ ನಡೆಸಿದರು. ಜಿಲ್ಲೆಯ ಪಡಿತರ ಅನ್ನಭಾಗ್ಯ ಯೋಜನೆಯ ಆಹಾರ ಧಾನ್ಯಗಳ ಚಿಲ್ಲರೆ ಸಾಗಾಣಿಕೆ ಟೆಂಡರ್ ಫೆಬ್ರವರಿಯಲ್ಲಿ ಆಗಿರುವ ತಾಲೂಕುಗಳಿಗೆ ಮಾತ್ರ 23.62 ರುಗಳನ್ನು ನಿಗದಿ ಮಾಡಿದ್ದು, ಯಳಂದೂರು ಮತ್ತು ಹನ್ನೂರಿಗೆ ಹಳೆಯ ದರ 19 ರು ಇರುವುದರಿಂದ ಕಾರ್ಮಿಕರಿಗೆ ಅನ್ಯಾಯವಾಗುತ್ತಿದೆ ಎಂದು ದೂರಿದರು. ಜಿಲ್ಲೆಯಲ್ಲಿ ಇಎಸ್ಐ ಮತ್ತು ಪಿಎಫ್ ಅನ್ನು ಶೀಘ್ರವಾಗಿ ಜಾರಿ ಮಾಡಬೇಕು, ಪ್ರತಿ ತಿಂಗಳು ಸರಿಯಾದ ಸಮಯಕ್ಕೆ ಸಂಬಳ ನೀಡಬೇಕೆಂದು ಒತ್ತಾಯಿಸಿ ಮನವಿ ಸಲ್ಲಿಸಿದರು. ಪ್ರತಿಭಟನೆಯಲ್ಲಿ ಲೋಡಿಂಗ್ ಮತ್ತು ಅನ್ಲೋಡಿಂಗ್ ಕಾರ್ಮಿಕರ ಒಕ್ಕೂಟದ ರಾಜ್ಯಾಧ್ಯಕ್ಷ ವರದರಾಜೇಂದ್ರ, ಮಂಡ್ಯ ಜಿಲ್ಲಾಧ್ಯಕ್ಷ ಕೃಷ್ಣಪ್ಪ, ಮೈಸೂರು ಜಿಲ್ಲಾಧ್ಯಕ್ಷ ಕರಿಯಪ್ಪ, ಚಾಮರಾಜನಗರ ಜಿಲ್ಲಾಧ್ಯಕ್ಷ ಶಿವಣ್ಣ, ತಾಲೂಕು ಅಧ್ಯಕ್ಷ ಸ್ವಾಮಿ, ನಟರಾಜ್, ಮಾಕಯ್ಯ, ರಮೇಶ್, ರಂಗರಾಜು ಸೇರಿದಂತೆ ಇತರರು ಭಾಗವಹಿಸಿದ್ದರು. ರಾಷ್ಟ್ರೀಯ ಯಾಚಿಂಗ್ ಚಾಂಪಿಯನ್ಶಿಪ್ ಸ್ಪರ್ಧೆಗೆ ಹೊರಟ ಎನ್ಸಿಸಿ ಕೆಡೆಟ್ಗಳಿಗೆ ಶುಭ ಹಾರೈಕೆ. ಒರಿಸ್ಸಾದ ನೌಕಾನೆಲೆ ಮತ್ತು ತರಬೇತಿ ಕೇಂದ್ರ ಐಎನ್ಎಸ್ ಚಿಲ್ಕಾದಲ್ಲಿ ಸೆಪ್ಟೆಂಬರ್ 8ರಿಂದ 16ರವರೆಗೆ ನಡೆಯುವ ಅಖಿಲ ಭಾರತ ಯಾಚಿಂಗ್ ರೆಗಟ್ಟಾ 2025 ಚಾಂಪಿಯನ್ಶಿಪ್ನಲ್ಲಿ ಭಾಗವಹಿಸಲು ಆಯ್ಕೆಯಾಗಿರುವ ಕರ್ನಾಟಕ ಮತ್ತು ಗೋವಾ ನಿರ್ದೇಶನಾಲಯದ ನೌಕಾಪಡೆಯ 6 ಜನ ಎನ್ಸಿಸಿ ಕೆಡೆಟ್ಗಳು ಮತ್ತು ಒಬ್ಬ ಬೋಧಕರನ್ನು ಭಾನುವಾರ ಬೆಳಗ್ಗೆ ನಗರದ ರೈಲು ನಿಲ್ದಾಣದಲ್ಲಿ ನೌಕಾಪಡೆಯ ನಿವೃತ್ತ ಅಧಿಕಾರಿಗಳು ಶುಭ ಹಾರೈಸಿ ಹೃದಯ ಸ್ಪರ್ಶಿ ಬೀಳ್ಕೊಡುಗೆ ನೀಡಿದರು. ಭಾರತೀಯ ನೌಕಾಪಡೆಯ ನಿವೃತ್ತ ಅಧಿಕಾರಿಗಳ ಸಂಘದ ಅಧ್ಯಕ್ಷರಾದ ಗಜಾನನ್ ಟಿ ಭಟ್ ಅವರ ನೇತೃತ್ವದಲ್ಲಿ ನೌಕಾಪಡೆಯ ನಿವೃತ್ತ ಅಧಿಕಾರಿಗಳು ಒರಿಸ್ಸಾದ ಐಎನ್ಎಸ್ ಚಿಲ್ಕಾದಲ್ಲಿ ನಡೆಯುವ ಸ್ಪರ್ಧೆಗೆ ಹೊರಟ 6 ಜನ ಎನ್ಸಿಸಿ ಕೆಡೆಟ್ಗಳಾದ ವಿಶ್ರುತ್, ಪ್ರೀತಮ್, ಅಮೃತ್, ಪಾಂಜಲ್, ಪ್ರಕೃತಿ ಮತ್ತು ಅಂಗನಾ ಹಾಗೂ ಬೋಧಕರಾದ ಸಿಎಸ್ ಪ್ರಜಾಪತಿ ಅವರನ್ನು ಮೈಸೂರು ರೈಲ್ವೆ ನಿಲ್ದಾಣದಲ್ಲಿ ಬೀಳ್ಕೊಟ್ಟರು. ಈ ಕಾರ್ಯಕ್ರಮವನ್ನು ಒರಿಸ್ಸಾದ ಎನ್ಸಿಸಿ ನೌಕಾಪಡೆ ನಿರ್ದೇಶನಾಲಯ ಆಯೋಜಿಸಿದ್ದು, ಭಾರತೀಯ ನೌಕಾಪಡೆಯ ಪ್ರಮುಖ ನೌಕಾ ತರಬೇತಿ ಸಂಸ್ಥೆಯಾದ ಒರಿಸ್ಸಾದ ಐಎನ್ಎಸ್ ಚಿಲ್ಕಾದ
ಸ್ಥಳದಲ್ಲಿ ನಡೆಯುವ ಈ ಚಾಂಪಿಯನ್ಶಿಪ್ನಲ್ಲಿ ಭಾರತದ 32 ರಾಜ್ಯಗಳ 17 ಎನ್ಸಿಸಿ ನಿರ್ದೇಶನಾಲಯಗಳಿಂದ 100ಕ್ಕೂ ಹೆಚ್ಚು ನೌಕಾ ಕೆಡೆಟ್ಗಳು ಈ ಮೆಗಾ ಇವೆಂಟ್ನಲ್ಲಿ ಭಾಗವಹಿಸಲಿದ್ದಾರೆ. ಮೈಸೂರಿನಿಂದ ಹೊರಟಿರುವ ಈ ತಂಡ ಕಳೆದ ಬಾರಿ ಪ್ರಶಸ್ತಿ ಪಡೆದಿದ್ದು ಈ ಬಾರಿ ಪ್ರಶಸ್ತಿ ಗಳಿಸುವ ವಿಶ್ವಾಸ ಹೊಂದಿದೆ ಎಂದು ನೌಕಾಪಡೆ ನಿವೃತ್ತ ಅಧಿಕಾರಿಗಳಾದ ಸಂಘದ ಅಧ್ಯಕ್ಷರಾದ ಗಜಾನನ್ ಟಿ ಭಟ್ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಭಾರತೀಯ ನೌಕಾಪಡೆ ನಿವೃತ್ತ ಅಧಿಕಾರಿಗಳಾದ ಸಂಘದ ಅಧ್ಯಕ್ಷ ಗಜಾನನ್ ಟಿ ಭಟ್, ಸಂಘಟನಾ ಸಂಚಾಲಕ ತಾಜುದ್ದೀನ್ ಹೈದರಿ, ಅರ್ಜುನ ಪ್ರಶಸ್ತಿ ವಿಜೇತೆ ಮತ್ತು ವೀರನಾರಿ ರಜನಿ ಸುಬ್ಬಯ್ಯ, ಸಹ ಸಂಚಾಲಕರಾದ ಚಂದ್ರಕುಮಾರ್ ಬಿಎಸ್, ತರಬೇತುದಾರರಾದ ಮತ್ತು ಮಾರ್ಗದರ್ಶಕರಾದ ಯಶವಂತ್ ಮತ್ತು ಚಂದನ್ ಟಿಜಿ, ಎನ್ಸಿಸಿ ನೌಕಾಪಡೆ ಮುಖ್ಯ ಬೋಧಕ ಮಾಯಾಂಕ್ ಮತ್ತು ಗೋಪಿ ಉಪಸ್ಥಿತರಿದ್ದರು. ಒರಿಸ್ಸಾಗೆ ಹೊರಟ ಎನ್ಸಿಸಿ ಕೆಡೆಟ್ಗಳಿಗೆ ಶುಭ ಹಾರೈಸಲಾಯಿತು. ಈ ವೇಳೆ ರೇರ್ ಅಡ್ಮಿರಲ್ ಮತ್ತು ಮುಖ್ಯ ಪೋಷಕರಾದ ರವಿ ಗಾಯಕ್ವಾಡ್ ಅವರು ಎಲ್ಲ ಕೆಡೆಟ್ಗಳು ಮತ್ತು ಸಿಬ್ಬಂದಿಯ ಸಂತೋಷ ಮತ್ತು ಸುರಕ್ಷಿತ ಪ್ರಯಾಣಕ್ಕೆ ಹಾರೈಸಿ ಸಂದೇಶ ನೀಡಿದರು. ಚಾಮರಾಜನಗರದಲ್ಲೂ ಗೋಚರವಾದ ರಕ್ತ ಚಂದ್ರಗ್ರಹಣ. ಶ್ರೀ ವಿಶ್ವ ವಸುನಾಮ ಸಂವತ್ಸರ ಭಾದ್ರಪದ ಶುಕ್ಲ ಪೂರ್ಣಿಮೆ ಶತಭಿಷ ನಕ್ಷತ್ರ ಕುಂಭ ರಾಶಿಯಲ್ಲಿ ರಾಹುಗ್ರಸ್ತ ಖಗ್ರಾಸ ಚಂದ್ರಗ್ರಹಣ ನಡೆಯಿತು. ಈ ಗ್ರಹಣ ಸುದೀರ್ಘ ಗ್ರಹಣ ಎಂದು ಗುರುತಿಸಲಾಗಿತ್ತು. ಅಲ್ಲದೆ 7 ವರ್ಷಗಳ ಬಳಿಕ ಭಾರತದಲ್ಲಿ ಗೋಚರವಾಗುತ್ತಿರುವ ಕಾರಣ ಭಾರತೀಯರಿಗೆ ಇದು ಇನ್ನಷ್ಟು ವಿಶೇಷವಾಗಿ ಗೋಚರವಾಯಿತು. ಚಂದ್ರಗ್ರಹಣವು ರಾತ್ರಿ 9:57ರಿಂದ ಪ್ರಾರಂಭವಾಗಿ ಗ್ರಹಣದ ಮಧ್ಯಮ ಕಾಲ 11:44. ಸಂಪೂರ್ಣ ಚಂದ್ರಗ್ರಹಣವು 11ರಿಂದ 12:23ರವರೆಗೆ ನಡೆಯಿತು. ಗ್ರಹಣದ ಅಂತ್ಯಕಾಲ 1:30ರವರೆಗೆ ಇತ್ತು. ಒಟ್ಟಾರೆ ಚಂದ್ರಗ್ರಹಣ ಸಂಭವಿಸುವ ಒಟ್ಟು ಸಮಯ 5 ಗಂಟೆ 7 ನಿಮಿಷಗಳು. ಚಿತ್ರಕೃಪೆ ಎಸ್ ಚರಣ್ ಬಿಳಿಗಿರಿ, ಚಾಮರಾಜನಗರ. ಮತ್ತೊಮ್ಮೆ ಮುಖ್ಯಾಂಶಗಳು. ಸೆಪ್ಟೆಂಬರ್ 13ರಂದು ನ್ಯಾಯಾಲಯಗಳಲ್ಲಿ ರಾಷ್ಟ್ರೀಯ ಲೋಕ್ ಅದಾಲತ್. ಎಸ್ಡಿಪಿಐ ವತಿಯಿಂದ ಅಂಡರ್ಪಾಸ್ ಡಿವೈಡರ್ ನಿರ್ಮಾಣಕ್ಕೆ ಆಗ್ರಹಿಸಿ ಪ್ರತಿಭಟನೆ. ಮೊದಲ ಜೋಡು ಪುಸ್ತಕ ಲೋಕಾರ್ಪಣೆ. ನಗರಸಭೆ ವತಿಯಿಂದ ವಾರ್ಡ್ ನಂಬರ್ 23ರಲ್ಲಿ ವಿವಿಧ ನಗರೋತ್ಥಾನ ಯೋಜನೆಯಡಿಯಲ್ಲಿ ವಿವಿಧ ರಾಜ್ಯ ಲೋಡಿಂಗ್ ಮತ್ತು ಅನ್ಲೋಡಿಂಗ್ ಕಾರ್ಮಿಕರ ಒಕ್ಕೂಟದ ವತಿಯಿಂದ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಪ್ರತಿಭಟನೆ. ರಾಷ್ಟ್ರೀಯ ಯಾಚಿಂಗ್ ಚಾಂಪಿಯನ್ಶಿಪ್ ಸ್ಪರ್ಧೆಗೆ ಹೊರಟ ಎನ್ಸಿಸಿ ಕೆಡೆಟ್ಗಳಿಗೆ ಶುಭ ಹಾರೈಕೆ. ಚಾಮರಾಜನಗರದಲ್ಲೂ ಗೋಚರವಾದ ರಕ್ತ ಚಂದ್ರಗ್ರಹಣ.